ಯಾವುದೇ ಒಂದು ಪಾರ್ಟಿ ಇದ್ರೂ ನಮ್ಮ ಕನ್ನಡ ಚಲನಚಿತ್ರಗಳನ್ನ ನೆನಪಿಸ್ಕೊಳ್ದೇ ಆ ಪಾರ್ಟಿ ಕಂಪ್ಲೀಟ್ ಆಗಲೇಬಾರ್ದು. ನೀವು ಯಾವುದೇ ಪಾರ್ಟಿ ಮಾಡ್ತಾ ಇದ್ರು ನನ್ನ ವಿಡಿಯೋಸ್ ನೋಡಿ, ಆ ವಿಡಿಯೋಸಲ್ಲಿ ಬರೋ ಕ್ವಿಝನ್ನು ಆಡಿ ಕನ್ನಡ ಚಲನಚಿತ್ರಗಳನ್ನ ಸೆಲೆಬ್ರೇಟ್ ಮಾಡಲೇಬೇಕು. ಇವತ್ತಿನ ಕ್ವೆಶ್ಚನ್ ಪೇಪರ್ ಪುನೀತ್ ರಾಜ್ಕುಮಾರ್ ರವರ ಕನ್ನಡ ಚಲನಚಿತ್ರ ಪತ್ರಿಕೆ. ಮೊದಲನೇ ಸೆಗ್ಮೆಂಟ್ ಚಲನಚಿತ್ರಗಳನ್ನು ನೋಡಿ ಪುನೀತ್ ರಾಜ್ಕುಮಾರ್ ರವರ ಸಿನಿಮಾಗಳನ್ನು ಗುರುತಿಸೋದು. ಎರಡನೇ ಸೆಗ್ಮೆಂಟ್ ಚಲನಚಿತ್ರಗಳನ್ನು ನೋಡಿ ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನು ಕಂಡುಹಿಡಿಯೋದು. ಮೂರನೇ ಟಾಪಿಕ್ ಹೊಂದಿಸಿ ಬರೆಯಿರಿ. ನಾಲ್ಕನೇದು ಅಕ್ಷರವನ್ನು ಸರಿಯಾಗಿ ಜೋಡಿಸಿ. ಐದನೇದು ಸಂದರ್ಭ ಸಮೇತ ವಿವರಿಸಿ. ಆರನೇದು ಬಿಟ್ಟ ಸ್ಥಳ ತುಂಬಿರಿ. ಏಳನೇದು ದಾಂಶರಾಜ್ ಅಂದರೆ ಮೂಕಾಭಿನಯ. ಎಂಟನೇದು ನಾನು ಯಾವ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಕಂಡುಹಿಡಿಬೇಕು. ರೆಡಿನಾ? ಮೊದಲನೇ ಸೆಗ್ಮೆಂಟಲ್ಲಿ ನೀವು 10 ಚಲನಚಿತ್ರಗಳನ್ನ ಕಂಡುಹಿಡಿಯೋಕ್ಕೆ ಚಾನ್ಸ್ ಸಿಕ್ಕತ್ತೆ. ರೆಡಿನಾ? ಮೊದಲನೇ ಚಿತ್ರ ಉತ್ತರ ಬೆಟ್ಟದ ಹೂವು. ಎರಡನೇ ಚಿತ್ರ ಉತ್ತರ ಪೃಥ್ವಿ. ಮೂರನೇ ಚಲನಚಿತ್ರ ಉತ್ತರ ಜಾಕಿ. ನಾಲ್ಕನೇ ಚಲನಚಿತ್ರ ಉತ್ತರ 2 ನಕ್ಷತ್ರಗಳು. ಐದನೇ ಚಲನಚಿತ್ರ ಉತ್ತರ ಚಕ್ರವ್ಯೂಹ. ಆರನೇ ಚಲನಚಿತ್ರ ಉತ್ತರ ರಾಮ್. ಏಳನೇ ಚಲನಚಿತ್ರ ಉತ್ತರ ರಾಜ್. ಎಂಟನೇ ಚಲನಚಿತ್ರ ಉತ್ತರ ಅಂಜನಿ ಪುತ್ರ. ಒಂಬತ್ತನೇ ಚಲನಚಿತ್ರ ಉತ್ತರ ನಮ್ಮ ಬಸವ. ಹತ್ತನೇ ಚಲನಚಿತ್ರ ಉತ್ತರ ಆಕಾಶ್. ಈ 10 ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಕ್ವಿಜ್ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಎರಡನೇ ಸೆಗ್ಮೆಂಟಿಗೆ ಹೋಗೋಣ. ಈ ಸೆಗ್ಮೆಂಟಲ್ಲಿ ನೀವು ಸಾಂಗ್ಸನ್ನು ಕಂಡುಹಿಡಿಬೇಕು. ರೆಡಿನಾ? ಮೊದಲನೇ ಹಾಡು ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಎರಡನೇ ಹಾಡು ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಮೂರನೇ ಹಾಡು ರಾಮ ಅಂತ ಕೃಷ್ಣ ಅಂತ ಗೊತ್ತಿದ್ರೆ ನೀನು ಸಂತ, ಭೂಮಿ ಮೇಲೆ ಹುಟ್ಟಿದ್ಮೇಲೆ ತೋರ್ಸು ನೀನೇನಂತ. ನಾಲ್ಕನೇ ಹಾಡು ಕಿವಿ ಮಾತೊಂದು ಹೇಳಲೆ ನಾನಿಂದು. ಐದನೇ ಹಾಡು ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಆರನೇ ಹಾಡು ಅಮ್ಮ ಅಮ್ಮ ಐ ಲವ್ ಯು. ಏಳನೇ ಹಾಡು ಈ ನಿನ್ನ ಕಣ್ಣಾಣಿ.
ಎಂಟನೇ ಹಾಡು. ಉಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರರಿರುವವರೆಗೂ. ಒಂಬತ್ತನೇ ಹಾಡು. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಹತ್ತನೇ ಹಾಡು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ. ಸಾಂಗ್ ಸೆಗ್ಮೆಂಟ್ ಹೇಗಿತ್ತು? ಇದರಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಇದೆಯಾ? ಇದ್ರೆ ಅದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಮೂರನೇ ಸೆಗ್ಮೆಂಟ್ ಅಲ್ಲಿ ಕಾಣಿಸೋ 5 ಚಲನಚಿತ್ರಗಳ ಹೆಸರು ಮತ್ತೆ ಅಪ್ಪು ಸರ್ ಅವರ ಕ್ಯಾರೆಕ್ಟರ್ಗಳ ಹೆಸರು, ಇದನ್ನ ನೀವು ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಹೊಂದಿಸಿ ಬರೀಬೇಕು. ರೆಡಿನಾ? ಇಲ್ಲಿ ಕಾಣಿಸ್ತಾ ಇರೋ 5 ಪ್ರಶ್ನೆಗಳು, ಈ 5 ಪ್ರಶ್ನೆಗಳು ಪುನೀತ್ ರಾಜ್ಕುಮಾರ್ ಸರ್ ಅವರ ಮೂವೀಸು. ಆ ಪಕ್ಕದಲ್ಲಿರೋ ಹೆಸರುಗಳು ಆ ಮೂವಿಯಲ್ಲಿ ಅವರ ಕ್ಯಾರೆಕ್ಟರ್ ಹೆಸರುಗಳು. 5 ಮೂವಿ ಇದೆ, 5 ಹೆಸರುಗಳಿದೆ. ಯಾವ ಮೂವಿಯಲ್ಲಿ ಅಪ್ಪು ಸರ್ ಹೆಸರೇನು ಅಂತ ನೀವು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು, ಅಂದರೆ ಹೊಂದಿಸಿ ಬರಿಬೇಕು. ಚಕ್ರವ್ಯೂಹ, ಅರಸು, ಬಿಂದಾಸ್, ಯಾರೇ ಕೂಗಾಡಲಿ, ಮಿಲನ. ಪಾತ್ರಗಳ ಹೆಸರು ಕುಮಾರ, ಆಕಾಶ್, ಲೋಹಿತ್, ಶಿವರಾಜ್ ಅರಸ್, ಶಿವು. ಚಕ್ರವ್ಯೂಹದಲ್ಲಿ ಅಪ್ಪು ಸರ್ ಅವರ ಹೆಸರು ಲೋಹಿತ್, ಅರಸು ಅಲ್ಲಿ ಶಿವರಾಜ್ ಅರಸ್, ಬಿಂದಾಸಲ್ಲಿ ಶಿವು, ಯಾರೇ ಕೂಗಾಡಲಿ ಕುಮಾರ, ಮಿಲನದಲ್ಲಿ ಆಕಾಶ್. ಹೊಂದಿಸಿ ಬರೆದ್ರಾ? ಎಷ್ಟು ಕರೆಕ್ಟ್ ಆನ್ಸರ್ಸ್ ನಿಮಗೆ ಗೊತ್ತಾಯ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಬನ್ನಿ 4ನೇ ಸೆಗ್ಮೆಂಟಿಗೆ ಹೋಗೋಣ. ಈ 4ನೇ ಸೆಗ್ಮೆಂಟಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರ ಮೂವಿಗಳ ಹೆಸರಿರುತ್ತೆ, ಆದರೆ ಅಕ್ಷರಗಳು ಅದಲು ಬದಲಾಗಿರುತ್ತೆ. ಇದನ್ನು ನೀವು ಸರಿಯಾಗಿ ಜೋಡಿಸಿ ಅದು ಯಾವ ಮೂವಿ ಹೆಸರು ಅಂತ ಕಂಡುಹಿಡಿಬೇಕು. ರೆಡಿನಾ? ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿನಾ? ಮೊದಲನೇ ಅಕ್ಷರಗಳು ನ, ರ, ವ, ಯು. ನ, ರ, ವ, ಯು. ಉತ್ತರ ಯುವರತ್ನ. ಎರಡನೇ ಅಕ್ಷರಗಳು ರು, ಡು, ಗ, ಹು. ರು, ಡು, ಗ, ಹು. ಉತ್ತರ ಹುಡುಗರು. ಮೂರನೇ ಅಕ್ಷರಗಳು ಕು, ರ, ರ, ಮ, ಜ. ಉತ್ತರ ರಾಜಕುಮಾರ. ನಾಲ್ಕನೇ ಅಕ್ಷರಗಳು ಮ, ರ, ಮ, ಪ. ಉತ್ತರ ಪರಮಾತ್ಮ. ಐದನೇ ಅಕ್ಷರಗಳು ನ, ಸ, ವ, ಭ, ಮ. ನ, ಸ, ವ, ಭ, ಮ. ಉತ್ತರ ನಮ್ಮ ಬಸವ. ಆರನೇ ಅಕ್ಷರಗಳು ಮ, ರ, ವಿ, ಣ, ಕ್ರ. ಮ, ರ, ವಿ, ಣ, ಕ್ರ. ಉತ್ತರ ರಣವಿಕ್ರಮ. ಏಳನೇ ಅಕ್ಷರಗಳು ಡಿ, ಗ, ವಿ, ಕ, ರ, ನ. ಉತ್ತರ ವೀರಕನ್ನಡಿಗ. ಎಂಟನೇ ಅಕ್ಷರಗಳು ಡ, ಅ, ಬ, ನ. ಉತ್ತರ ಅಣ್ಣ ಬಾಂಡ್. ಒಂಬತ್ತನೇ ಅಕ್ಷರಗಳು ಭೌ, ಮ, ನ, ಸ, ಟ, ರ್ವ. ಉತ್ತರ ನಟ ಸಾರ್ವಭೌಮ. ಹತ್ತನೇ ಅಕ್ಷರಗಳು ಡ, ಹು, ಗ, ಡ, ಮ, ನೆ, ದೊ. ಉತ್ತರ ದೊಡ್ಡ ಮನೆ ಹುಡುಗ. ಹೇಗಿತ್ತು ಅಕ್ಷರಗಳ ಅದ್ಲು ಬದಲಾಗಿರೋ ರೌಂಡ್? ಚೆನ್ನಾಗಿತ್ತು ಅನ್ಕೋತಾ ಇದ್ದೀನಿ. ಎಷ್ಟು ಮೂವೀಸ್ನ ನೀವು ಗೆಸ್ ಮಾಡ್ಲಿಕ್ಕಾಯ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗೋಣ. ಐದನೇ ಸೆಗ್ಮೆಂಟಲ್ಲಿ ನೀವು ಸಂದರ್ಭ ವಿವರಿಸಬೇಕು. ನಾ ತೋರಿಸೋ ಪುನೀತ್ ರಾಜ್ಕುಮಾರ್ ಅವರ ಇಮೇಜಸನ್ನು ಇಟ್ಕೊಂಡು ಅಲ್ಲಿ ಏನು ಸಂದರ್ಭ ನಡೀತಾ ಇದೆ ಆ ಸೀನಿನ ಎಕ್ಸ್ಪ್ಲನೇಷನ್ನ ನೀವು ಅಕ್ಕಪಕ್ಕದಲ್ಲಿರೋರಿಗೆ ಕೊಡಬೇಕು. ಕರೆಕ್ಟ್ ಆಗಿದ್ರೆ ಗೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮೋಸ ಮಾಡ್ಬೋದು. ರೆಡಿನಾ? ಸೊ ಮೊದಲನೇ ಇಮೇಜಲ್ಲಿದೆ. ಈ ಸೀನಲ್ಲಿ ಅಪ್ಪು ಸರ್ ಅವರು ಯಾಕೆ ಸರ್ಪ್ರೈಸ್ ಆಗಿ ಖುಷಿಯಾಗಿದ್ದಾರೆ?
ಎರಡನೇ ಪ್ರಶ್ನೆ, ಈ ಸೀನಲ್ಲಿ ಪುಟ್ಟ ಲೋಹಿತ್ ಅವರು ಯಾಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ತಾ ಇದ್ದಾರೆ? ಮೂರನೇ ಪ್ರಶ್ನೆ, ಯಾಕೆ ಇಲ್ಲಿ ಅಪ್ಪು ಸರ್ ಅವರು ಶಾಕ್ ಆಗಿ ಕಂಗಾಲಾಗಿ ನಿಂತ್ಕೊಂಡಿದ್ದಾರೆ? ನಾಲ್ಕನೇ ಪ್ರಶ್ನೆ, ಇಲ್ಲಿ ಪುಟ್ಟ ಲೋಹಿತ್ ಅವರು ಕಾಡಿಗೆ ಯಾಕೆ ಹೋಗಿದ್ದಾರೆ? ಐದನೇ ಪ್ರಶ್ನೆ, ಇಲ್ಲಿ ಲಕ್ಷ್ಮಿ ಅಮ್ಮ ಮತ್ತೆ ಅಪ್ಪು ಸರ್ ಅವರು ಯಾಕೆ ಶಾಕ್ ಆಗಿದ್ದಾರೆ? ಎಷ್ಟು ಸಂದರ್ಭಗಳು ನಿಮಗೆ ಗೊತ್ತಿತ್ತು? ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋ ಸಂದರ್ಭ ಇದೆಯಾ? ಇದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ನಡೀರಿ ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗೋಣ. ಈ 6ನೇ ಸೆಗ್ಮೆಂಟು ಬಿಟ್ಟ ಸ್ಥಳ ತುಂಬಿರಿ. ಅಪ್ಪು ಸರ್ ಅವರ ಮೂವೀಸ ಹೆಸರು ಟ್ಯಾಗ್ ಲೈನ್ ಎಲ್ಲಿರುತ್ತೆ, ಟ್ಯಾಗ್ ಲೈನನ್ನು ನೋಡಿ ಆ ಮೂವಿ ಹೆಸರನ್ನು ನೀವು ಬಿಟ್ಟ ಸ್ಥಳ ತುಂಬಬೇಕು. ರೆಡಿನಾ? ಮೊದಲನೇ ಪ್ರಶ್ನೆ, ಡ್ಯಾಶ್ ದ ಶೋಮ್ಯಾನ್. ಉತ್ತರ ರಾಜ್ ದ ಶೋಮ್ಯಾನ್. ಎರಡನೇ ಪ್ರಶ್ನೆ, ಡ್ಯಾಶ್ ದ ಕಲರ್ಸ್ ಆಫ್ ಲವ್. ಉತ್ತರ ಮಿಲನ. ಮಿಲನ ದ ಕಲರ್ಸ್ ಆಫ್ ಲವ್. ಮೂರನೇ ಪ್ರಶ್ನೆ, ಡ್ಯಾಶ್ ದ ಅಲ್ಟಿಮೇಟ್ ಪವರ್. ಉತ್ತರ ಪೃಥ್ವಿ, ಅಲ್ಟಿಮೇಟ್ ಪವರ್. ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಡೆಸ್ಟಿನೀಸ್ ಚೈಲ್ಡ್. ಉತ್ತರ ವಂಶಿ, ದ ಡೆಸ್ಟಿನೀಸ್ ಚೈಲ್ಡ್. ಐದನೇ ಪ್ರಶ್ನೆ, ಡ್ಯಾಶ್ ಅಭಿಮಾನಿಗಳೇ ನಮ್ಮನೆ ದೇವ್ರು. ದೊಡ್ಡ ಮನೆ ಹುಡುಗ, ಅಭಿಮಾನಿಗಳೇ ನಮ್ಮನೆ ದೇವರು. ಏಳನೇ ಸೆಗ್ಮೆಂಟ್, ಮೂಕಾಭಿನಯ ದಂಶರಾಜ್. ನಾನು ಮಾಡೋ ಆ್ಯಕ್ಟಿಂಗ್ನ ನೀವು ನೋಡಿ ಅದು ಯಾವ ಹಾಡು, ಸಿನಿಮಾ ಮತ್ತು ಡೈಲಾಗ್ ಅಂತ ಕಂಡುಹಿಡಿಬೇಕು. ರೆಡಿನಾ? ಈಗ ನಾನು ಅಪ್ಪು ಸರ್ ಅವರ ಮೂವೀಸ್ನ ಆ್ಯಕ್ಟ್ ಮಾಡ್ತೀನಿ, ನೀವು ಆ ಯಾವ ಮೂವಿ ಅಂತ, ಅದು ಯಾವ ಮೂವಿ ಅಂತ ಕಂಡುಹಿಡಬೇಕು. ರೆಡಿನಾ? ಮೊದಲನೇ ಮೂವಿ ಗೊತ್ತಾಗಿದೆ ಅನ್ಕೋತೀನಿ. ನಿಮ್ಮ ಉತ್ತರನ ಕಾಮೆಂಟ್ಸಲ್ಲಿ ತಿಳಿಸಿ. ಎರಡನೇ ಚಿತ್ರ ಗೊತ್ತಾಗಿದೆ ಅನ್ಕೋತೀನಿ. ನಿಮ್ಮ ಉತ್ತರನ ಕಾಮೆಂಟ್ಸಲ್ಲಿ ತಿಳಿಸಿ. ಮೂರನೇ ಪಿಕ್ಚರ್ ಇದು ಹೇಗೆ ಮಾಡೋದು? ಹೋಪ್ಫುಲಿ ಗೊತ್ತಾಗಿದೆ ಅನ್ಕೋತೀನಿ. ಓಕೆ, ಈ ಎರಡು ಹಾಡುಗಳು ಅಪ್ಪು ಸರ್ ಅವರ ಚಿಕ್ಕ ವಯಸ್ಸಿನ ಸಾಂಗ್ಸು. ಇದಷ್ಟೇ ನನ್ನ ಕ್ಲೂ ಕೊಡೋಕ್ಕಾಗೋದು. ಇನ್ನು ನನ್ನ ಕೆಟ್ಟ ಆ್ಯಕ್ಟಿಂಗ್ನ ನೀವು ಬೇರ್ ಮಾಡಲೇಬೇಕಾಗತ್ತೆ. ನಾಲ್ಕನೇದು ಒಂದು ಸಾಂಗು. ಓಕೆನಾ? ರೆಡಿನಾ? ಇನ್ನು ಒಂದು ಸಲ ಮಾಡ್ತೀನಿ.
ಹೋಪ್ಫುಲಿ ಗೊತ್ತಾಗಿದೆ ಅನ್ಸುತ್ತೆ. ಓಕೆನಾ, 5ನೇ ಹಾಡು. ಮತ್ತೊಂದು ಸಲ ಮಾಡ್ತೀನಿ, ಓಕೆನಾ. ಎಕ್ಸಾಕ್ಟಾಗಿ ಫಾಲೋ ಮಾಡಿ, ಎಕ್ಸಾಕ್ಟ್ಲಿ ಅದೇ ಆ ವರ್ಡ್ಸ್ ಇದೆ ಮಾಡ್ತಾಯಿದ್ದೀನಿ, ಓಕೆನಾ. 1 2 3 ಗೋ. ಆರನೇದು, ಇದು ಒಂದು ಡೈಲಾಗು, ಓಕೆನಾ. ಹೋಪ್ಫುಲಿ ಗೊತ್ತಾಗಿದೆ ಅನ್ಕೋತೀನಿ. ಈ ಪ್ರಶ್ನೆಗಳ ಉತ್ತರನ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ, ಓಕೆನಾ. ಎಷ್ಟು ಸಿನಿಮಾ ಕಂಡು ಹಿಡಿದ್ರಿ? ಸಾಂಗ್ಸ್ ಈಸಿ ಇತ್ತಾ? ಕಾಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ಕೊನೆಯ ಸೆಗ್ಮೆಂಟ್, ಫನ್ ಫಿಲ್ಡ್ ಸೆಗ್ಮೆಂಟಿಗೆ ಹೋಗೋಣ. ನಾನು ಒಂದು ಮೂವಿ ಬಗ್ಗೆ ಮಾತಾಡ್ತೀನಿ, ಅದು ಯಾವ ಮೂವಿ ಅಂತ ನೀವು ಗೆಸ್ ಮಾಡಬೇಕು. ರೆಡಿನಾ? ತಾಯಿ ಮೀನಾನೇ ಮನುವಿನ ಜಗತ್ತು. ಮನು ಅವರ ತಾಯಿ ಕಾಲೇಜ್ ಟೀಚರ್ ಆಗಿರ್ತಾರೆ. ಅವರಿಬ್ಬರು ಜೊತೆಯಲ್ಲಿ ಬೆಂಗಳೂರಲ್ಲೇ ವಾಸವಾಗಿರ್ತಾರೆ. ಮನು ಒಬ್ಬ ಫೇಮಸ್ ಕಿಕ್ ಬಾಕ್ಸರ್ ಆಗಿರ್ತಾನೆ. ಮನು ಒಂದು ಆಂಧ್ರ ಅಮ್ಮಾಯಿನ ನೋಡಿ ಅವಳನ್ನು ಲವ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವರ ತಾಯಿಯ ಹೃದಯಾಘಾತದಿಂದ ಸಡನ್ ಡೆತ್ ಆಗಿರೋದ್ರಿಂದ ಮನು ಅವ್ರ ಲೈಫೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಮನು ಅವರು ಕಿಕ್ ಬಾಕ್ಸಿಂಗ್ ಕಂಟೆಸ್ಟೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ, ಮಾಡಲ್ವಾ, ಮಾಡಿ ಗೆಲ್ತಾರಾ ಅನ್ನೋದೇ ಈ ಮೂವಿಯ ಕತೆ. ನಾ ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಯ್ತಾ? ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ನೆಕ್ಸ್ಟು ಯಾವ ಸೆಗ್ಮೆಂಟು ಇಲ್ಲ ಯಾವ ಆ್ಯಕ್ಟರ್ಸು ಇಲ್ಲ ಯಾವ ಟಾಪಿಕ್ ಮೇಲೆ ಕ್ವಿಸ್ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ಅದನ್ನು ನೋಡಿ ನಾನು ಆ ಕನ್ನಡ ಫನ್ ಕ್ವಿಝಸ್ನ ರೆಡಿ ಮಾಡ್ತೀನಿ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡು ಈ ಕ್ವಿಜ್ನ ಆಡಿ ಅವರಿಗೆಲ್ಲ ಆನ್ಸರ್ಸ್ ಗೊತ್ತಿರುತ್ತೆ ಅಂದರೆ ಅವ್ರನ್ನ ಡೆಫಿನೆಟ್ಲಿ ಅವರಿಗೆ ಶೇರ್ ಮಾಡಿ, ಅವರು ಈ ಕ್ವಿಜ್ನ ಆಡಿ ಅಂತ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ನನ್ನ ಪ್ರಯತ್ನ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡೋಕೆ.